ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಬ್ರದರ್ ಬಾಲ್ಟೆಕ್ 438F ಮತ್ತು 430F. ಅದರಲ್ಲಿ 551 ಪ್ರೋಗ್ರಾಮ್ ಇದೆ. ಅದರಲ್ಲಿ ಏನು ಆಪ್ಷನ್ ಇದೆ ಅಂತ ನಾನು ನಿಮಗೆ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹೊಸಬ್ರನ್ನ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದ್ಸರಿ ನಾನು ನಿಮಗೆ ಮಿಷಿನ ರನ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆ ನೋಡಿ, ಟೆನ್ಷನ್ ಪೋಸ್ಟ್ ಇಟ್ಕೊಂಡಿದ್ದೀನಿ ಕೈಲಿ, ಕಾಣ್ತಾ ಇದೆಯಾ? ಕ್ಲಿಯರ್ ನೋಡಿ. ಹೊಸ ಮಿಷಿನ್ ನೋಡಿ, 3 ನೀಡ್ಲು ಆದಮೇಲೆ ಟೆನ್ಷನ್ ಪೋಸ್ಟ್ ಕ್ಲೋಸ್ ಆಗುತ್ತೆ. 3 ನೀಡ್ಲು ರನ್ ಆದಮೇಲೆ. ಓಕೆ, ನಿಮಗೆ ಥ್ರೆಡ್ ಕಟ್ ಆಗಿರ್ಬೋದು, ಇಲ್ಲ ಗಂಟಾಗಿರ್ಬೋದು, ಯಾವ ಥರ ಸೆಟ್ಟಿಂಗ್ ಮಾಡೋದು ಅಂತ. ಓಕೆ, ನಾನು ಇವಾಗ ಮಿಷಿನ ಆಫ್ ಮಾಡಿ ಟೆಸ್ಟ್ ಮತ್ತು ಸೆಲೆಕ್ಟ್ ಎರಡೂ ಕೂಡ ಹಿಡ್ಕೊಂಡು ಆನ್ ಮಾಡ್ತೀನಿ. ಓಕೆ, ಆನ್ ಮಾಡಿದಾಗ ನಿಮಗೆ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ. ಟೆಸ್ಟ್ ಮತ್ತು ಸೆಲೆಕ್ಟ್ ಹಿಡ್ಕೊಂಡು ಆನ್ ಮಾಡಿದಾಗ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ. ಅದರಲ್ಲಿ 551 ಪ್ರೋಗ್ರಾಮ್ ನಂಬರ್ 551ಗೆ ಹೋಗಿ 551ಅಲ್ಲಿ ನಾನು ಹೇಳ್ದಲ್ಲ, 3 ನೀಡ್ಲು ರನ್ ಆದಮೇಲೆ ಟೆನ್ಷನ್ ಪೋಸ್ಟ್ ಕ್ಲೋಸ್ ಆಗುತ್ತೆ. ನಾವು ಎಷ್ಟು ನೀಡ್ಲಿಗೆ ಇಟ್ಕೋಬೇಕು ಅಷ್ಟು ನೀಡ್ಲು. 1 ನೀಡ್ಲು ಅಂದರೆ 1 ನೀಡ್ಲು ಇಟ್ಕೊಳ್ಳಿ. ಇಲ್ಲ ನನಗೆ ಡೈರೆಕ್ಟ್ ಆಫೇ ಮಾಡ್ತೀನಿ ಅಂದರೆ ಆಫ್ ಮಾಡ್ಕೊಳ್ಳಿ. ನಿಮಗೆ ಗಂಟು ಬರ್ತೈತೆ ಅನ್ನೋದಾದರೆ ಆಫ್ ಮಾಡಿಬಿಟ್ಟು ಎಂಟರ್ ಮಾಡಿ. ಇವಾಗ ಟೆಸ್ಟ್ ಹೊಡೀರಿ. ಇವಾಗ ನೋಡ್ಬೋದು, ನನಗೆ ಕ್ಲಾಂಪ್ ಕುಂತ ತಕ್ಷಣ ಡಿಸ್ಕ್ ಕ್ಲೋಸ್ ಆಗುತ್ತೆ. ಕ್ಲಿಯರ್ ನೋಡ್ಕೊಳ್ಳಿ. ಕ್ಲಾಂಪ್ ಡೌನ್ ಆದ ತಕ್ಷಣ ಡಿಸ್ಕ್ ಕ್ಲೋಸ್ ಆಗುತ್ತೆ. ರೆಡಿ ತಗೊಳ್ತಿದೆ ನೋಡಿ. ಕ್ಲಾಂಪ್ ಕುಂತ ತಕ್ಷಣ ಡಿಸ್ಕ್ ಕ್ಲೋಸ್ ಆಗುತ್ತೆ. ಓಕೆನಾ? ಇವಾಗ ನಾನು 1 ನೀಡ್ಲಿಗೆ ಇಡ್ತೀನಿ ನೋಡ್ಬೋದು. ಈಗ ತಿರ್ಗಾ ಆಫ್ ಮಾಡಿ ಟೆಸ್ಟ್ ಸೆಲೆಕ್ಟ್ ಇಟ್ಕೊಂಡು ಮಿಷಿನ್ ಆನ್ ಮಾಡ್ತೀನಿ. ಮಾಮೂಲಿ 551ಗೆ ಹೋಗ್ತೀನಿ. 551ಅಲ್ಲಿ ಆಫ್ ಮಾಡಿದ್ದೀನಲ್ಲ, ಇದನ್ನು 1 ಮಾಡ್ತೀನಿ. ಎಂಟರ್ ಮಾಡಿ, ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ಟೆಸ್ಟ್ ಹೊಡೆದು ರಿಮೂವ್ ಮಾಡ್ತೀನಿ. ಈಗ ಮಿಷಿನ್ ಒಂದ್ಸಲ ರೆಡಿ ಹೊಡ್ತೀನಿ. ಪೆಟ್ಲು ಪ್ರೆಸ್ ಮಾಡ್ತೀನಿ, ಮಿಷಿನ್ ರೆಡಿ ಆಗುತ್ತೆ ನೋಡ್ಬೋದು. ಆವಾಗಲೇ ಕ್ಲಾಂಪ್ ಕುಂತ ತಕ್ಷಣ ಟೆನ್ಷನ್ ಪೋಸ್ಟ್ ಕ್ಲೋಸ್ ಆಗ್ತಿತ್ತಲ್ಲ, ಇವಾಗ ನೋಡಿ ಕ್ಲೋಸ್ ಆಗ್ತಲ್ಲ. ಇವಾಗ 1 ನೀಡ್ಲು ರನ್ ಆದಮೇಲೆ ಕ್ಲೋಸ್ ಆಗುತ್ತೆ ನಿಮಗೆ. ಓಕೆನಾ? ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ, ಬಾಲ್ಟೆಕಲ್ಲಿ ನಿಮಗೆ ಗಂಟು ಅವಾಯ್ಡ್ ಆಗ್ತಾಯಿಲ್ಲ, ಎಫ್ ಮಾಡಲಿ ಅಂದರೆ ಇದನ್ನ ಆಫ್ ಮಾಡಿ. ಆಫ್ ಮಾಡೋದು ಸ್ವಲ್ಪ ಗಂಟು ನಿಮಗೆ ಲೆಂತ್ ಏನು ಥ್ರೆಡ್ ಇರುತ್ತೆ ನೀಡೋದು ಇಮಿಡಿಯೇಟ್ಲಿ ಲಾಕ್ ಆಗುತ್ತೆ. ಓಕೆ, ಅವಾಗ ಗಂಟು ಕಮ್ಮಿ ಆಗುತ್ತೆ. ಬಟನಲ್ಲಿ ನಿಮಗೆ ಸ್ಟಾರ್ಟಿಂಗ್ಗೆ ಸಿಂಗಲ್ ಸ್ಟಿಚ್ ಬರ್ತಾರೆ. ಇದನ್ನು 1 ನೀಡ್ಲು 2 ನೀಡ್ಲು 3 ನೀಡ್ಲು ಸೆಟ್ ಮಾಡ್ಕೊಳ್ಳಿ. ನಿಮಗೆ ಸಿಂಗಲ್ ಸ್ಟಿಚ್ ಕೂಡ ಬರೋಲ್ಲ. ಓಕೆ, ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಓಕೆ.